ಗುಡ್ ಮಾರ್ನಿಂಗ್ ಚಿಲ್ಡ್ರನ್. ನಿಮಗೆ ವೇರ್ ದೇರ್ ಇಸ್ ಎ ವಿಲ್ ದೇರ್ ಇಸ್ ಎ ವೇ ಪಾಠದಲ್ಲಿ ಇಬ್ಬರು ಸಾಧಕರ ಬಗ್ಗೆ ಹೇಳ್ತಾ ಇದ್ದೆ. ಫಸ್ಟ್ ಒನ್ ಯಾರು? ವಿಲ್ಮಾ ರುಡಾಲ್ಫ್. ಪಾರ್ಟ್ ಅದರಲ್ಲೇ ಒಂದು ಪಾರ್ಟ್ ಭಾಗದಲ್ಲಿ ಫಸ್ಟ್ ಒನ್ ಸಾಧನೆಯನ್ನು ಮಾಡಿದಂತ ಒಬ್ಬ ಸಾಧಕಿಯ ಹೆಸರು ವಿಲ್ಮಾ ರುಡಾಲ್ಫ್, ಅಮೆರಿಕ ದೇಶದವರು. ಪೋಲಿಯೋ ಅಟ್ಯಾಕ್ ಆಗಿದ್ರು ಕೂಡ, ಬಡವಳಾಗಿದ್ರು ಕೂಡ, ಒಂದು ಕೆಳ ಸಮುದಾಯದಲ್ಲಿ ಜನಿಸಿದ್ರು ಕೂಡ ಒಲಿಂಪಿಕ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿ 3 ಚಿನ್ನದ ಪದಕವನ್ನ ಗೆದ್ದಂತಹ ಸಾಧಕಿ ವಿಲ್ಮಾ ರುಡಾಲ್ಫ್. ಕಳೆದ ತರಗತಿಯಲ್ಲಿ ನಾನು ರಾಫರ್ಡ್ ಜಾನ್ಸನ್ ಎನ್ನುವಂತ ಇನ್ನೊಬ್ಬ ಸಾಧಕನ ಬಗ್ಗೆ ಹೇಳ್ತಾ ಇದ್ದೆ. ಈ ನಿಮ್ಮ ಪಾಠದಲ್ಲಿ ಏನು ಮನಸ್ಸಿದ್ದರೆ ಮಾರ್ಗ ಎನ್ನುವಂತ ಏನು ಪಾಠ ಇದೆಯಲ್ಲ, ವೇರ್ ದೇರ್ ಈಸ್ ಎ ವಿಲ್ ದೇರ್ ಈಸ್ ಎ ವೇ, ಮನಸ್ಸಿದ್ದರೆ ಮಾರ್ಗ ಎನ್ನುವಂತ ಪಾಠದಲ್ಲಿ ಈ ಇಬ್ಬರು ಸಾಧಕರ ಬಗ್ಗೆ ಏನಿದಾರಲ್ಲ, ಈ ಎರಡನೇವರು ಯಾರು ಅಂದ್ರೆ ರಾಫರ್ಡ್ ಜಾನ್ಸನ್ ಎನ್ನುವಂತವರು. ಸ್ವಲ್ಪ ಹೇಳಿದ್ದೆ ಆತನ ಬಗ್ಗೆ. ಅಟ್ ದ ಏಜ್ ಆಫ್ 12 ಆತನಿಗೆ 12 ವರ್ಷ ವಯಸ್ಸಾಗಿದ್ದಂತಹ ಸಂದರ್ಭದಲ್ಲಿ ಒಂದು ಕೆಟ್ಟ ಸಮಯ, ಒಂದು ಕೆಟ್ಟ ಸಂದರ್ಭ. ಪಾಪ ಆತನ ಕಾಲು ಒಂದು ಯಂತ್ರಕ್ಕೆ ಸಿಲುಕಿ, ಒಂದು ಮೆಷಿನ್ಗೆ ಸಿಲುಕಿ, ಅವನ ಲೆಫ್ಟ್ ಲೆಗ್, ಅವನ ಎಡಗಾಲು ಸಂಪೂರ್ಣ ಕೆಟ್ಟದಾಗಿ ಒಂಥರ ಪುಡಿ ಪುಡಿ ಆಗಿತ್ತು. ಅದನ್ನೇ ಹೇಳಿದ್ರು, ಬ್ಯಾಡ್ಲಿ ಕ್ರಶ್ಡ್ ಅಂತ ಹೇಳಿದ್ರು ನಿಮ್ಮ ಪಠ್ಯಭಾಗದಲ್ಲಿ. ಅಂದ್ರೆ ಕೆಟ್ಟದಾಗಿ ಆ ಕಾಲನ್ನ ಸಂಪೂರ್ಣ ಪುಡಿ ಪುಡಿ ಆಗಿತ್ತು, ಅಂದ್ರೆ ನುಜ್ಜಾಗಿ ಹೋಗಿತ್ತು. ಆ ಲೆಗ್ಗಿನ ಟಾಯ್ಸ್ಗಳು, ಕಾಲು ಬೆರಳುಗಳು ಎಲ್ಲವೂ ಕೂಡ ತುಂಡಾಗಿ ಅಷ್ಟು ದೂರ ಬಿದ್ದಿತ್ತು. ಆ ನಂತರವಾಗಿ ಆ ರಾಫರ್ಡ್ ಜಾನ್ಸನ್ ನ ಪೇರೆಂಟ್ಸ್ಗಳು, ಆತನ ಪೋಷಕರು ಒಬ್ಬ ಸರ್ಜನ್ ಹತ್ರ ಕರ್ಕೊಂಡು ಹೋಗಿ. ಸರ್ಜನ್ ಅಂತ ಹೇಳಿದ್ದೆ ನನಗೆ ಕಳೆದ ತರಗತಿಯಲ್ಲಿ. ಸರ್ಜನ್ ಅಂದ್ರೆ ಶಸ್ತ್ರಚಿಕಿತ್ಸೆ ವೈದ್ಯರು ಅಂತ ಕರೀತಾರೆ. ಅಂದ್ರೆ ಆಪರೇಷನ್ ಮಾಡುವಂತಹ ಉನ್ನತವಾದಂತಹ ಹಿರಿಯ ವೈದ್ಯರುಗಳನ್ನ ಸರ್ಜನ್ ಅಂತ ಕರೀತಾರೆ. ಆ ಸರ್ಜನ್ ಆ ಒಂದು ಸಮಯಕ್ಕೆ ಕರ್ಕೊಂಡು ಹೋದಾಗ ರಾಫರ್ಡ್ ಜಾನ್ಸನ್ ನ ಕಾಲನ್ನು ನೋಡಿ ಅವರಿಗೆ ಒಂಥರ ಆಶ್ಚರ್ಯ ಆಗುತ್ತೆ. ಎಷ್ಟು ಕೆಟ್ಟದಾಗಿ ಪಾಪ ಆಕ್ಸಿಡೆಂಟ್ ಆಗಿದೆ, ಆ ಯಂತ್ರಕ್ಕೆ ಸಿಲುಕಿ ಅಪಾಯ, ಒಂದು ಅಪಘಾತ ಆಗಿದೆ ಅಂತ. ಆ ನಂತರವಾಗಿ ಅವರು ಡಾಕ್ಟರ್ ಕೂಡ ಏನ್ ಮಾಡಿದ್ರು, ಇದನ್ನ ಚಾಲೆಂಜಿಂಗ್ ಆಗಿ ತೆಗೆದುಕೊಂಡು, ಸವಾಲಾಗಿ ತೆಗೆದುಕೊಂಡು ಇವನ ಕಾಲನ್ನ ಹೇಗಾದ್ರೂ ಮಾಡಿ ಗುಣಪಡಿಸಬೇಕು, ಸರಿಪಡಿಸಬೇಕು ಅಂತ ಹೇಳಿ ಟ್ರೀಟ್ಮೆಂಟ್ ಅನ್ನು ಸ್ಟಾರ್ಟ್ ಮಾಡ್ತಾರೆ. ಟ್ರೀಟ್ಮೆಂಟ್ ಅಂತ ಹೇಳಿದ್ರೆ ಚಿಕಿತ್ಸೆಯನ್ನ ಸ್ಟಾರ್ಟ್ ಮಾಡ್ತಾರ. ಪಾಪ ಎಷ್ಟೋ ವರ್ಷಗಳ ಕಾಲ ಆ ರಾಫರ್ಡ್ ಜಾನ್ಸನ್ ಕಂಪ್ಲೀಟ್ಲಿ ಬೆಡ್ ರೆಸ್ಟ್ ಅಲ್ಲಿ ಇರ್ಬೇಕಾಗುತ್ತೆ. ಬೆಡ್ ರೆಸ್ಟ್ ಅಂದ್ರೆ ಹಾಸಿಗೆಯಲ್ಲೇ, ಪಾಪ ಹಾಸಿಗೆಯಲ್ಲೇ ರೆಸ್ಟ್ ಇರ್ಬೇಕಾಗುತ್ತೆ. ಪಾಪ ಅವನು ಒಂಥರ ಹೇಗಾಗಿದ್ದ, ಈ ಘಟನೆಯಿಂದ ವಿಚಲಿತನಾಗಿ ಅಪ್ಸೆಟ್ ಆಗಿದ್ದ. ಹೇಳಿದ್ದೆ ನಾನು ಕಳೆದ ತರಗತಿಯಲ್ಲಿ. ಅಪ್ಸೆಟ್ ಅಂದ್ರೆ ಒಂಥರ ನಿರಾಸೆ ಆಗಿದ್ದ. ಏನ್ ನಿರಾಸೆ? ಅವನಿಗೊಂದು ಕನಸಿತ್ತು, ಅವನಿಗೊಂದು ಗುರಿ ಇತ್ತು, ನಾನು ಏನಾದ್ರೂ ಸಾಧನೆ ಮಾಡಬೇಕು, ಏನಾದ್ರೂ ಸಾಧನೆ ಮಾಡಬೇಕು ಎನ್ನುವಂತ ಒಂದು ವಿಲ್ ಅನ್ನ ಇಟ್ಕೊಂಡಿದ್ದ, ಇಚ್ಛಾಶಕ್ತಿಯನ್ನ ಇಟ್ಕೊಂಡಿದ್ದ, ಸಂಕಲ್ಪವನ್ನ ಮಾಡ್ಕೊಂಡಿದ್ದ. ಆದ್ರೆ ನನ್ನ ಕಾಲು ಈ ತರ ಆಗೋಗ್ಬಿಡ್ತಲ್ಲ, ನನ್ನ ಲೆಫ್ಟ್ ಲೆಗ್ ಅಂತ ಹೇಳಿ ಪಾಪ ಅವನಿಗೆ ನಿರಾಸೆ ಆಗಿತ್ತು, ಬೇಜಾರಾಗಿತ್ತು. ಅವನು ದೇವರ ಹತ್ರ ಪ್ರೇ ಮಾಡ್ಕೊಳ್ತಾ ಇದ್ದ, ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದ. ಅಯ್ಯೋ ದೇವರೇ, ನನಗೆ ಮರ್ಸಿಯನ್ನ ಉಂಟು ಮಾಡು, ಕರುಣೆಯನ್ನ ಕರುಣಿಸು. ಮರ್ಸಿ ಅಂದ್ರೆ ಕರುಣೆ, ಅಂದ್ರೆ ಬೇಗ ನನ್ನ ಕಾಲನ್ನ ಏನ್ ಮಾಡು, ಮೊದಲಿನಂತೆ ಮಾಡು, ಸರಿಪಡಿಸು, ಗುಣಮುಖ ಮಾಡು ಅಂತ ಹೇಳಿ ಪಾಪ ಆ ದೇವರ ಹತ್ರ ಪ್ರತಿ ದಿನ ಅವನು ಬೇಡ್ಕೊಳ್ತಾ ಇದ್ನಂತೆ. ಪ್ರೇ ಅಂದ್ರೆ ಪ್ರಾರ್ಥಿಸು, ಬೇಡಿಕೊಳ್ಳು ಅಂತ ಆಗುತ್ತೆ. ಇಷ್ಟು
ಕಳೆದ ತರಗತಿಯಲ್ಲಿ ಹೇಳಿದ್ದೆ. ನೋಡಿ, ಈ ರೀತಿ ಪರಿಸ್ಥಿತಿ ಇರುವಂತಹ ರಾಫರ್ಡ್ ಜಾನ್ಸನ್ ಹೇಗೆ ಸಾಧಕ ಆದ, ಹೇಗೆ ನಿಮ್ಮ ಪಠ್ಯ ಪುಸ್ತಕದಲ್ಲಿ ಹೆಸರಾದ ಅಂತ ನೋಡಿ. ಎಡಗಾಲು ಸಂಪೂರ್ಣವಾಗಿ ಯಂತ್ರಕ್ಕೆ ಸಿಲುಕಿ ಒಂಥರ ಫುಲ್ ಗಾಯ ಆಗಿದೆ, ಕಾಲುಬೆರಳೆಲ್ಲ ತುಂಡಾಗಿದ್ದಾವೆ. ಅಂತವನು ಹೆಂಗೆ ನಿಮ್ಮ ಪಠ್ಯ ಪುಸ್ತಕದಲ್ಲಿ ಹೆಸರಾದ, ಯಾವ ರೀತಿಯ ಒಂದು ಚಾಲೆಂಜಿಂಗ್ ಆಗಿ ತೆಗೆದುಕೊಂಡು ಏನ್ ಸಾಧನೆ ಮಾಡಿರುವುದು ಅನ್ನೋದನ್ನ ನೋಡ್ಕೊಳ್ಳಿ. ಮುಂದಿನ ಈ ಗ್ರೀವ್ ಬೆಟರ್ ಡೇ ಬೈ ಡೇ and the surgeon could finally save his leg, but it did not heal completely. Rafer's interest in sport was so strong that he did not worry about his weak leg. He often had difficulty in wearing spiked shoes, but this did not stop him from having regular practice. He worked hard day and night and was finally selected for the Olympics. He took part in the decathlon and won the first place. He was called the greatest all-round athlete in the world. Both these champions had a dream. They set themselves a goal to achieve the dream. They worked with a will to reach this goal. Their dreams came true and they became world famous athletes. ನೋಡಿ, ಇನ್ನೊಂದ್ಸರಿ ಅದನ್ನ ಅರ್ಥವನ್ನ ಹೇಳ್ತೀನಿ. ಈ ಗ್ರೀವ್ ಬೆಟರ್ ಡೇ ಬೈ ಡೇ. ಗ್ರೀವ್ ಅಂದ್ರೆ ಬೆಳೆಯೋದು ಅಂತ. ನೋಡಿ, ಈ ಗ್ರೀವ್ ಬೆಟರ್ ಅಂದ್ರೆ ಒಳ್ಳೇದು, ಅಂದ್ರೆ ದಿನಕ್ಕೂ ಉತ್ತಮ ಆಗ್ತಂತ ಓದ್ತು ಅಂತ. ಏನು ಅವನ ಕಾಲು. ಈ ಗ್ರೀವ್ ಬೆಟರ್ ಡೇ ಬೈ ಡೇ, ದಿನ ಕಳೆದಂತೆ. ನಾವ್ ಹೇಳ್ತೀವಲ್ಲ ಡೇ ಬೈ ಡೇ ಅಂತ ಹೇಳ್ತೀವಿ ನಾವು, ಅಂದ್ರೆ ದಿನ ಕಳೆದಂತೆ. ಅಂದ್ರೆ ಆ ಸರ್ಜನ್ ಟ್ರೀಟ್ಮೆಂಟ್ ಏನ್ ಕೊಟ್ಟಿದ್ರಲ್ಲ, ಆ ರಾಫರ್ಡ್ ಜಾನ್ಸನ್ ನ ಎಡಗಾಲಿಗೆ ಟ್ರೀಟ್ಮೆಂಟ್ ಚಿಕಿತ್ಸೆ ಏನ್ ಕೊಡ್ತಾ ಇದ್ರಲ್ಲ, ಡೇ ಬೈ ಡೇ, ದಿನ ಕಳೆದಂತೆ, ಪ್ರತಿದಿನ ಕಾಲು ಏನಾಗ್ತಾ ಹೋಯ್ತು, ಚೆನ್ನಾಗಾಗ್ತಾ ಹೋಯ್ತು ಅಂತ. ಗ್ರೀವ್ ಅಂದ್ರೆ ಬೆಳೀತಾ ಹೋಗ್ಬೋದು ಅಂತ. ನೋಡಿ, ಈ ಗ್ರೀವ್ ಬೆಟರ್ ಡೇ ಬೈ ಡೇ ಅಂಡ್ ದ ಸರ್ಜನ್ ಕುಡ್ ಫೈನಲಿ, ಅಂತಿಮವಾಗಿ ಅಂತ. ಫೈನಲಿ ಅಂದ್ರೆ ಅಂತಿಮವಾಗಿ ಅಥವಾ ಕೊನೆಯದಾಗಿ ಅಂತ ಬರುತ್ತೆ. ಅಥವಾ ಸೇವ್ ಇಸ್ ಲೆಗ್. ಏನ್ ಮಾಡಿದ್ರು ಸರ್ಜನ್? ಕೊನೆಗೆ ಟ್ರೀಟ್ಮೆಂಟ್ ಮಾಡಿ ದಿನ ಕಳೆದಂತೆ ಅವನ ರೆಸ್ಟ್ ಅಲ್ಲಿ ಬೇರೆ ಇದ್ದ, ಸರ್ಜನ್ ಬೇರೆ ಪ್ರತಿದಿನ ಬಂದು ಔಷಧಿಯನ್ನ ಹಾಕಿ ಕ್ಲೀನ್ ಆಗಿ ಅದನ್ನ ಕಾಲನ್ನ ಏನ್ ಮಾಡಿದ್ರು? ಫೈನಲಿ ಸೇವ್ ಇಸ್ ಲೆಗ್, ಅವನ ಕಾಲನ್ನ ಉಳಿಸಿದ್ರು. ಅರ್ಥ ಆಗುತ್ತಲ್ಲ? ಸರ್ಜನ್ ನೋಡಿ, ಆ ಶಸ್ತ್ರಚಿಕಿತ್ಸೆಕಾರರು ಆ ರಾಫರ್ಡ್ ಜಾನ್ಸನ್ ನ ಕಾಲನ್ನ, ಆ ಯಾವ ಕಾಲು, ಎಡಗಾಲನ್ನ ಮೊದಲಿನ ತರ ಮಾಡಿದ್ರು ಅಂತ ಆಗುತ್ತೆ. ಆದ್ರೆ ಫುಲ್ ಗುಣಮುಖ ಆಗ್ಲಿಲ್ಲ. ಯಾಕಂದ್ರೆ ಕಾಲು ಪಾಪ ನೋವು ಇದ್ದೇ ಇರುತ್ತೆ, ಒಳನೋವು ಇದ್ದೇ ಇರುತ್ತೆ, ಕುಂಟ ಇದ್ದೇ ಇರುತ್ತೆ. ಮೊದಲಿನಂತೆ ಒಂಚೂರು ಓಡಾಡಬಹುದು, ಆದ್ರೆ ಮೊದಲಿನಂತೆ ಇದ್ದಂತಹ ಕಾಲು ಆಗಲ್ಲ. ಯಾವುದೇ ಕಾರಣಕ್ಕೆ ಯಾವುದೇ ತೆಗೆದುಕೊಳ್ರಿ, ಕೈ ಏನಾದ್ರು ಇದಾದ್ರೆ ಮತ್ತೆ ಸರಿಪಡಿಸಬಹುದು ಅಷ್ಟೇ, ಆದ್ರೆ ಮೊದಲಿನಂತೆ ಯಾವ ಪಾರ್ಟ್ಸ್ ಗಳು ಆಗೋದಿಲ್ಲ. ಆ ಚಾನ್ಸಸ್ ಕಡಿಮೆ ಇರುತ್ತೆ. ಇಲ್ಲಿ ಏನಾಗುತ್ತೆ, ಈ ಸರ್ಜನ್ ಅಂತಿಮವಾಗಿ ಕಾಲನ್ನ ಗುಣಪಡಿಸ್ತಾರೆ. ಬಟ್ ಹೇಳಿದ್ದಾರೆ ನೋಡಿ, ಆದರೆ ಇಟ್ ಡಿಡ್ ನಾಟ್ ಇಯಲ್. HEAL, ಇಯಲ್ ಅಂದ್ರೆ ಗುಣ ಆಗೋದು. HEAL ನೋಡಿ, ಇಯರ್ ಕಂಪ್ಲೀಟ್ಲಿ ಪೂರ್ಣವಾಗಿ ಗುಣ ಆಗಿರಲಿಲ್ಲ. ಯಾಕೆ? ಕಾಲು ಅಷ್ಟು ತುಂಡಾಗಿರೋ ಕಾಲನ್ನ ಹೆಂಗಾದ್ರೂ ಆಪರೇಷನ್ ಮಾಡಿ ಕೂರಿಸಿ ಹೊಲಿಗೆ ಹಾಕಿ ಸ್ಟಿಚಿಂಗ್ ಮಾಡಿ ಮಾಡಿರ್ತಾರೆ.
ಆದ್ರೂ ಕೂಡ ಸ್ವಲ್ಪ ಏನಿರುತ್ತೆ, ಕುಂಟುಗಾಲ ಇದ್ದೇ ಇರುತ್ತೆ. ಏನೇ ಸರಿ ಆದ್ರೂ ಕೂಡ ಸ್ವಲ್ಪ ನೋವು ಇದ್ದೇ ಇರುತ್ತೆ. ಅದನ್ನೇ ಹೇಳಿದಾರಲ್ಲ ನೋಡಿ. ನೆಕ್ಸ್ಟ್, ರ್ಯಾಫರ್ಸ್ ಇಂಟ್ರೆಸ್ಟ್ ಇನ್ ಸ್ಪೋರ್ಟ್ ವಾಸ್ so strong that he did not worry about his weak leg. ಬಹಳ ಇಂಪಾರ್ಟೆಂಟ್ ನೋಡಿ. ಅವನಿಗೂ ಕೂಡ ಸ್ಪೋರ್ಟ್ಸ್ ಅಂದ್ರೆ ಬಹಳ ಇಂಪಾರ್ಟೆಂಟ್ ಅಂತ, ಬಹಳ ಖುಷಿ ಅಂತ ಅವನಿಗೆ, ಆಸಕ್ತಿ ಇತ್ತಂತ ಅವನಿಗೆ. ಇಂಟ್ರೆಸ್ಟ್ ಅಂದ್ರೆ ಏನು? ಆಸಕ್ತಿ. ರ್ಯಾಫರ್ಸ್ ಇಂಟ್ರೆಸ್ಟ್ ಇನ್ ಸ್ಪೋರ್ಟ್. ಸ್ಪೋರ್ಟ್ ಅಂದ್ರೆ ಏನು? ಕ್ರೀಡೆ. SPORT, ಕ್ರೀಡೆ. ಕ್ರೀಡೆ ಮೇಲೆ ತುಂಬಾ ಆಸಕ್ತಿ ಇತ್ತಂತ ಯಾರಿಗೆ? ಈ ರ್ಯಾಫರ್ ಜಾನ್ಸನ್ಗೆ. ನೋಡಿ, ಸೊ ಸ್ಟ್ರಾಂಗ್ ದಟ್ ಈ ಡಿಡ್ ನಾಟ್ ವರಿ ಅವನಾಗಿ ಆ ಕಡೆ ಯೋಚನೆ ಮಾಡಲಿ ಅಂತ, ನನ್ನ ಎಡಗಾಲಿಂದ ಆಗಿದೆಯಲ್ಲ, ನನಗೆ ನೋವಾಗಿದೆಯಲ್ಲ, ನನ್ನ ಕಾಲ ಆಪರೇಷನ್ ಆಯ್ತಲ್ಲ ಅಂತ ಹೇಳಿ ಯೋಚನೆ ಮಾಡಲಿಲ್ಲ ಅಂತ ಅವನು ರ್ಯಾಫರ್ ಜಾನ್ಸನ್. ನಮಗೇನಾದ್ರು ಒಂಚೂರು ನೋವಾಗಿದ್ರೆ, ಅಯ್ಯೋ ನನ್ ಕೈ ಹಿಂಗಾಗಿದೆಯಲ್ಲಪ್ಪ, ನನ್ ಕಾಲು ಹಿಂಗಾಗಿದೆಯಲ್ಲಪ್ಪ, ಏನಪ್ಪ ಮಾಡೋದು, ಅಯ್ಯೋ ನನ್ಗೆ ಕಾಲು ನೋವು ಬರುತ್ತೆ, ನಾನು ಆಟಕ್ಕೆ ಸೇರೋದಿಲ್ಲ ಅಂತ ನಾವು ಅವ್ನಿಗೆ ಯೋಚನೆ ಮಾಡ್ತೀವಿ. ಆದ್ರೆ ಈ ರ್ಯಾಫರ್ ಜಾನ್ಸನ್ ಕಾಲು ತುಂಡು ತುಂಡಾಗಿದ್ರು ಕೂಡ, ಆ ಯಂತ್ರಕ್ಕೆ ಸಿಲುಕಿ ತುಂಡು ತುಂಡಾಗಿದ್ರು ಕೂಡ, ಈ ಹೆಂಗೆ ಆ ಸರ್ಜನ್ ಸರಿ ಮಾಡಿದಾರಲ್ಲ, ಸ್ವಲ್ಪ ನೋವಿದ್ರು ಕೂಡ ಅವನು ಆ ಕಡೆ ಯೋಚನೆ ಮಾಡಲಿಲ್ಲ ಅಂತ. ಯಾಕಂದ್ರೆ ಅವನಲ್ಲಿ ಒಂದು ಸಂಕಲ್ಪ ಇತ್ತು, ಅವನಿಗೊಂದು ವಿಲ್ ಇತ್ತು. ವಿಲ್ ಅಂದ್ರೆ ಏನು? ಸಂಕಲ್ಪ, ಒಂದು ಮನಸ್ಸಿತ್ತು, ಒಂದು ಗುರಿ ಇತ್ತು. ಏನು? ನಾನು ಕ್ರೀಡೆಯಲ್ಲಿ ಭಾಗವಹಿಸಬೇಕು, ಏನಾದ್ರೂ ಸಾಧನೆಯನ್ನ ಮಾಡಬೇಕು, ಏನಾದ್ರೂ ಅಚೀವ್ಮೆಂಟ್ ಮಾಡಬೇಕು ಅನ್ನೋದು ಅವನಿಗಿತ್ತು. ನೋಡಿ, ಆ ಮನಸ್ಸು, ಆ ಒಂದು ಸಂಕಲ್ಪ, ಆ ಒಂದು ಗುರಿ ನಿಮ್ಮಲ್ಲೂ ಕೂಡ ಬರಬೇಕು. ಏನೋ ಒಂದು ಕೆಟ್ಟ ಗಳಿಗೆ, ಕೆಟ್ಟ ಸಮಯ, ಏನೋ ಅಪಘಾತ ಆಗಿರುತ್ತೆ, ಹಂಗಂತೇಳಿ ನಮ್ಮ ಜೀವನನೇ ಹೋಯ್ತು, ನಾವ್ ಇನ್ನು ಯಾವ ಆಟಕ್ಕೂ ಸೇರಕ್ಕಾಗಲ್ಲ, ಏನೂ ಸಾಧನೆಯನ್ನ ಮಾಡೋಕ್ಕಾಗಲ್ಲ ಅನ್ನೋದು ತಪ್ಪು. ಅದಕ್ಕೆ ಉದಾಹರಣೆ ಇವರು. ನೋಡಿ, ಅಷ್ಟೆಲ್ಲ ಕಾಲು ತುಂಡಾಗಿದ್ರು ಕೂಡ, ಅಷ್ಟೆಲ್ಲ ನೋವಿದೆ, ಆದ್ರೂ ಚಿಂತೆ ಇಲ್ಲ, ನಾನು ಸಾಧನೆ ಮಾಡ್ತೀನಿ, ನಾನು ಸಾಧಿಸ್ತೀನಿ ಅನ್ನುವಂಥದ್ದು ಈ ರ್ಯಾಫರ್ ಜಾನ್ಸನ್ ನ ಮನಸ್ಸಲ್ಲಿ ಇತ್ತಂತ. ಮುಂದೆ ನೋಡಿ, he often had difficulty in wearing the spiked shoes, but this did not stop him from having regular practice. ನೋಡಿ, ನೋವಿತ್ತು, ಡಾಕ್ಟರ್ ಸಜೆಸ್ಟ್ ಮಾಡಿದ್ರು ಏನು ಅಂತ ಹೇಳಿದ್ರೆ, ಇವರಿಗೆ ಶೂಗಳನ್ನ ಹಾಕೊಳ್ಳೇಬೇಕಾಗಿತ್ತಂತೆ. ಯಾಕಂದ್ರೆ ಸರ್ಜನ್ ಸಜೆಸ್ಟ್ ಮಾಡಿರ್ತಾರೆ, ಸಲಹೆ ಮಾಡಿರ್ತಾರೆ. ಅರ್ಥ ಆಗುತ್ತಲ್ಲ, ಕೆಲವು ಅಂತವರಿಗೆ ಈ ತರ ಪ್ರಾಬ್ಲಮ್ ಆಗಿರೋರಿಗೆ ಶೂಗಳನ್ನ ಹಾಕೊಳ್ಳೋದಕ್ಕೆ, ಅವೇ ಬೇರೆ ಶೂಗಳನ್ನ ಹಾಕೊಳ್ಳೋದಕ್ಕೆ ಕೇಳಿರ್ತಾರೆ. ಪ್ರತಿದಿನ ನೀವು ಶೂಗಳನ್ನ ಹಾಕೊಂಡೇ ಇರ್ಬೇಕು. ಸ್ಪೈಕ್ಡ್ ಅಂದ್ರೆ ಆ ಶೂಸ್ ಗಳನ್ನ ಏರಿಸ್ಕೊಂಡೇ ಇರ್ಬೇಕು ಅಂತ. ಅರ್ಥಾತ್ ಆ ನಂತರವಾಗಿ ಇವನು ಯಾವಾಗ ಅದೊಂಚೂರು ಗುಣಮುಖ ಆಗ್ತಾ ಹೋಯ್ತು, ಯಾವತ್ತೂ ಕೂಡ ಪ್ರಾಕ್ಟೀಸ್ ಬಿಡ್ಲಿಲ್ಲ ಅಂತ. ಅರ್ಥ ಆಯ್ತಲ್ಲ, ಯಾವತ್ತೂ ಕೂಡ ರೆಗ್ಯುಲರ್ ಆಗಿ ಪ್ರಾಕ್ಟೀಸ್ ಮಾಡ್ತಾನೆ ಇದ್ರಂತೆ. ಯಾರು? ಈ ರ್ಯಾಫರ್ ಜಾನ್ಸನ್. ನಾವೇನಾದ್ರೂ ಒಂದ್ ಸ್ವಲ್ಪ ನೋವಾಗಿ, ವಾಲಿಬಾಲ್ ನೋವಾಯ್ತು ಅಂತ, ಕೈ ನೋವಾದ್ರೆ ನಾಳೆಯಿಂದ ಅಯ್ಯೋಪ್ಪ ನೋವಾಗಿದೆ ಬೇಡ ಹೋಗೋದು ಅಂತ. ಜೋರ ರನ್ನಿಂಗ್ ರೇಸ್ ಓಡ್ಬೇಕಾದ್ರೆ ಸ್ವಲ್ಪ ಏನಾದ್ರು ಕಾಲ್ ನೋವಾಯ್ತು, ಅಯ್ಯೋ ಕಾಲ್ ನೋವಾಗಿದೆ, ಕಾಲ್ ಕುಂಟಾಗಿದೆ ಅಂತ ಕೂತ್ಕೊಂತೀವಿ. ಕಬಡ್ಡಿ ಆಡ್ಬೇಕಾದ್ರೆ ಏನಾದ್ರೂ ಒಂಚೂರು ಗಾಯ ಆಯ್ತು ಅಂತ ಅಲ್ಲಿ ಕೂತ್ಕೊಳ್ತೀವಿ. ಯಾವ್ದಾದ್ರು ಆಗಿರ್ಬೋದು, ಕಬಡ್ಡಿ, ಖೋ ಖೋ, ವಾಲಿಬಾಲ್, ಥ್ರೋಬಾಲ್, ಬಾಸ್ಕೆಟ್ ಬಾಲ್, ರನ್ನಿಂಗ್ ರೇಸ್, ಯಾವ್ದಾದ್ರು ಆಗಿರ್ಬೋದು. ಆದ್ರೆ ಫಸ್ಟ್ ನಮ್ಮಲ್ಲಿ ಮನಸ್ಸಿರ್ಬೇಕು, ನಾನ್ ಗೆಲ್ತೀನಿ, ನಾನ್ ಗೆದ್ದೇ ಗೆಲ್ತೀನಿ. ನಾವ್ ಯಾವತ್ತು ಆಟಕ್ಕೆ ಪಾರ್ಟಿಸಿಪೇಟ್ ಇಸ್ ಇಂಪಾರ್ಟೆಂಟ್, ಓಕೆ, ಸೋಲು ಗೆಲುವು ಮುಖ್ಯ ಅಲ್ಲ, ಕ್ರೀಡೆಯಲ್ಲಿ ಭಾಗವಹಿಸೋದು ಮುಖ್ಯ. ಸರಿ, ಆಟಕ್ಕೆ ಸೇರಿದಂತ ಸಂದರ್ಭದಲ್ಲಿ ನಾನ್ ಗೆದ್ದೇ ಗೆಲ್ತೀನಿ ಅಂತ ಆಡ್ಬೇಕಾಗ್ತದೆ. ಇಲ್ಲಿ ಅದೇ ತರನೇ ಅಷ್ಟೆಲ್ಲ ಕಾಲ ಇದಾಗಿದ್ರು ಕೂಡ ಅವನು ಪ್ರತಿದಿನ ಪ್ರಾಕ್ಟೀಸ್ ಮಾಡ್ತಾ ಇದ್ನ. ಪ್ರತಿದಿನ ಏನ್ ಮಾಡ್ಕೊಳ್ತಾ ಇದ್ದ? ಪ್ರಾಕ್ಟೀಸ್ ಮಾಡ್ತಾ ಇದ್ದ. ಯಾರು? ರ್ಯಾಫರ್ ಜಾನ್ಸನ್. ಮುಂದೆ ನೋಡಿ, he worked hard day and night and was finally selected for the Olympics. ನೋಡಿ, ಇದು ಬಹಳ ಇಂಪಾರ್ಟೆಂಟ್. he worked hard, ಕಠಿಣವಾದಂತ ಅಭ್ಯಾಸ ಮಾಡ್ಕೊಳ್ತಾ ಇದ್ದ. ಹಾರ್ಡ್ ಅಂದ್ರೆ ಕಠಿಣ.
ಕಠಿಣವಾದ ಅಭ್ಯಾಸ ಅಂದ್ರೆ ಏನು? ಕೆಲವರು ಉದಾಹರಣೆ ಕೊಡ್ತಾರೆ, ಅವನಾ ಹಾರ್ಡ್ ವರ್ಕರ್ ಅಪ್ಪ ಅವನು, ರಾತ್ರಿ ಬೆಳಿಗ್ಗೆ ಫುಲ್ ಓದ್ತಾನೆ ಇರ್ತಾನೆ, ಬರಿತಾ ಇರ್ತಾನೆ, ರಾತ್ರಿ 12:30 ತನಕ ಬರಿತಾ ಇರ್ತಾನಪ್ಪ ಅವನು. ಕೆಲವರು ಆ ತರನು ಇರ್ತಾರೆ, ಹಾರ್ಡ್ ವರ್ಕರ್ ಅಂತ ಕರೀತಾರೆ. ಅವರು ಏನಂತ ಕರೀತಾರೆ? ಹಾರ್ಡ್ ವರ್ಕರ್ ಅಂತ. ರಾತ್ರಿ 10:30 11 ಗಂಟೆ ಆದ್ರೂ ಹೋಮ್ ವರ್ಕ್ ನೋಟ್ಸ್ ಫಸ್ಟ್ ಮುಗಿಸ್ತಾನೆ, ಬೆಳಿಗ್ಗೆ ಬೇಗ ಮತ್ತೆ 5 ಗಂಟೆಗೆ ಎದ್ದೇಳ್ತಾನೆ, ಎದ್ದು ಏನ್ ಮಾಡ್ತಾನೆ, ಓದ್ಕೊಳ್ಳೋದಕ್ಕೆ ಸ್ಟಡಿ ಮಾಡ್ಕೊಳ್ತಾನೆ. ಶಾಲೆಯಲ್ಲೂ ಕೂಡ ಅದೇ ತರನೇ ಮುಂದೆ ಇದ್ದಾನೆ, ಆಟದಲ್ಲೂ ಭಾಗವಹಿಸ್ತಾನೆ, ಪಾಠದಲ್ಲೂ ಮುಂದೆ ಇರ್ತಾನೆ. ಅಂತವನ್ನ ಹಾರ್ಡ್ ವರ್ಕರ್, ಅಂತವನ್ನ ಆಕ್ಟಿವ್ ಬಾಯ್ ಅಂತ ಕರೀತಾರೆ, ಆಕ್ಟಿವ್ ಗರ್ಲ್ ಅಂತ ಕರೀತಾರೆ. ಯಾವತ್ತು ನಾವು ಆ ತರ ಕ್ರಿಯಾತ್ಮಕವಾಗಿ ಇರ್ಬೇಕು. ಇಲ್ಲಿ ಇವನು ಹಾರ್ಡ್ ವರ್ಕರ್ ಆಗಿದ್ದ. ಡೇ ಅಂಡ್ ನೈಟ್, ಹಗಲು ರಾತ್ರಿ. ಡೇ ಅಂಡ್ ನೈಟ್ ಅಂದ್ರೆ ಏನು? ಡೇ ಅಂದ್ರೆ ಹಗಲು, ನೈಟ್ ಅಂದ್ರೆ ರಾತ್ರಿ. ಆ ಹಗಲು ರಾತ್ರಿ ಎರಡೂ ಸಮಯದಲ್ಲೂ ಕೂಡ ಪ್ರಾಕ್ಟೀಸ್ ಮಾಡ್ತಾ ಇದ್ದ. ಕೊನೆಗೆ ಇವ ಸೆಲೆಕ್ಟೆಡ್ ಒಲಿಂಪಿಕ್ ಆಟಕ್ಕೆ ಸೆಲೆಕ್ಟ್ ಆಗ್ತಾನಂತೆ. ಸೆಲೆಕ್ಟ್ ಅಂದ್ರೆ ಆಯ್ಕೆ ಆಗ್ತಾನಂತೆ. ನೋಡಿ, ಕಾಲು ಯಂತ್ರಕ್ಕೆ ಸಿಲುಕಿ ಪುಡಿ ಪುಡಿ ಆಗಿತ್ತು, ಕಾಲು ಬೆರಳುಗಳೆಲ್ಲ ಚಿತ್ರ ಆಗಿತ್ತು, ದೂರ ಹೋಗಿ ಬಿದ್ದಿತ್ತು. ಅವನು ಅದೇ ತರ ಮೂಲೆಯಲ್ಲಿ ಏನಾದ್ರು ಕುಂತಿದ್ರೆ ಒಲಿಂಪಿಕ್ ಆಟದಲ್ಲಿ ಆಯ್ಕೆ ಆಗ್ತಾ ಇರಲಿಲ್ಲ, ಸಾಧನೆ ಮಾಡ್ತಾ ಇರಲಿಲ್ಲ. ನಿಮ್ಮ 6ನೇ ತರಗತಿಯ ವೇರ್ ದೇರ್ ಇಸ್ ಎ ವಿಲ್ ದೇರ್ ಇಸ್ ಎ ವೇ ಎನ್ನುವಂತ ಪಾಠದಲ್ಲಿ ಹೆಸರು ಆಗ್ತಾ ಇರ್ಲಿಲ್ಲ. ನೀವೆಲ್ಲ ಅಭ್ಯಾಸವನ್ನ ಮಾಡ್ತಾ ಇರ್ಲಿಲ್ಲ. ಆ ಸಾಧನೆ ಮಾಡಿದ್ರಿಂದ ಪುಸ್ತಕದಲ್ಲಿ ಹೆಸರು ಆಗಿದ್ದಾರೆ ರಾಫರ್ ಜಾನ್ಸನ್. ಮುಂದೆ ನೋಡಿ, he took part in the decathlon and won the first place. ನೋಡಿ, ಈ ಟುಕ್ ಪಾರ್ಟ್, ಆ ಒಲಿಂಪಿಕ್ ಅಲ್ಲೇ ನಾನು ಮೊನ್ನೆ ಕಳೆದ ತರಗತಿಯಲ್ಲಿ ಹೇಳಿದ್ದೆ. ಒಲಿಂಪಿಕ್ ಎನ್ನುವಂತ ಕ್ರೀಡಾಕೂಟದಲ್ಲಿ ಹಲವಾರು ಈವೆಂಟ್ಸ್ ಗಳು ಇರ್ತವೆ. ರನ್ನಿಂಗ್ ರೇಸ್ ಇರುತ್ತೆ, ಭಾರ ಎತ್ತುವಂತ ಸ್ಪರ್ಧೆ ಇರುತ್ತೆ, ಶೂಟಿಂಗ್ ಇರುತ್ತೆ, ಸ್ವಿಮ್ಮಿಂಗ್ ಇರುತ್ತೆ, ಅರ್ಥಾತ್ ಓಟದ ಸ್ಪರ್ಧೆಗಳು ಇರ್ತವೆ. ಅದರಲ್ಲೇ ಮತ್ತು ಮೀಟರ್ಸ್ ಗಳು ಬೇರೆ ಇರ್ತವೆ, ಇಷ್ಟು ದೂರ ಅಂತ. ಇವೆಲ್ಲವೂ ಈವೆಂಟ್ಸ್ ಗಳು ಇರ್ತವೆ ಅಂತ ಹೇಳಿದ್ದೆ. ಇವನ್ ಯಾವುದು ಅಂತ ಹೇಳಿದ್ರೆ, ಓಟದ ಸ್ಪರ್ಧೆಯಲ್ಲಿ ಭಾಗವಹಿಸಿ ಓನ್ ದ ಫಸ್ಟ್ ಪ್ಲೇಸ್. ಓನ್ ಅಂದ್ರೆ ಗೆಲುವು. ಓನ್ ಅಂದ್ರೆ ಏನು? ಗೆಲುವು, ಗೆಲ್ಲು. ಎಂತ ಪ್ರೈಸ್ ಅನ್ನ? ಫಸ್ಟ್ ಪ್ರೈಸ್, ಮೊದಲ ಬಹುಮಾನವನ್ನ ಗೆದ್ದಂತಾರೆ. ಯಾರು? ರಾಫರ್ ಜಾನ್ಸನ್. ನೋಡಿ, ಕಾಲ್ ಮುರ್ಕೊಂಡು ಎಂಚಕ್ಕೆ ಸಿಲ್ಕಿ ಇದ್ದಂತ ಬೆಡ್ ರೆಸ್ಟ್ ಅಲ್ಲಿ ಇದ್ದಂತ ಹುಡುಗ ಇವತ್ತು ಒಲಿಂಪಿಕ್ ಆಟದಲ್ಲಿ ಮೊದಲ ಬಹುಮಾನ ಗೆಲ್ತಾನೆ ಅಂದ್ರೆ ಅದಕ್ಕೆ ಕಾರಣ ಇರೋದು ಅವನ ಮನಸ್ಸು. ಮುಂದೆ ನೋಡಿ, he was called the greatest all-round athlete in the world. ನೋಡಿ, ಈತನನ್ನ ಕರೀತಾರಂತೆ ಆಲ್-ರೌಂಡ್ ಪ್ಲೇಯರ್, ಆಲ್-ರೌಂಡ್ ಅಥ್ಲೆಟಿ, ಆಟಗಾರ. ಅಥ್ಲೆಟಿ ಅಂದ್ರೆ ಆಟಗಾರ ಅಂತ ಕರೀತಾರೆ. ಆಲ್-ರೌಂಡ್, ಎಲ್ಲದರಲ್ಲೂ. ಇನ್ ದ ವರ್ಲ್ಡ್, ಇಡೀ ವಿಶ್ವದಲ್ಲಿ, ಇಡೀ ಪ್ರಪಂಚದಲ್ಲಿ ಆಲ್-ರೌಂಡ್ ಪ್ಲೇಯರ್, ಆಲ್-ರೌಂಡ್ ಅಥ್ಲೆಟಿಕ್ ಅಂತ ಕರೀತಾರೆ ಇವರನ್ನ. ಯಾರನ್ನ? ರಾಫರ್ ಜಾನ್ಸನ್ ಅಂತ. ನೋಡಿ, ಅದು ಅವನಿಗೆ ಕೊಟ್ಟಿರುವಂತಹ ಬಿರುದು ಇದು. ಯಾಕಂದ್ರೆ ಅವನು ಎಲ್ಲದರಲ್ಲೂ ಭಾಗವಹಿಸಿದ್ದ ಅಂತ. ಆಲ್-ರೌಂಡ್ ಅಥ್ಲೆಟಿ ಇನ್ ದ ವರ್ಲ್ಡ್. ವರ್ಲ್ಡ್ ಅಂದ್ರೇನು? ವಿಶ್ವ. WORLD ಅಂದ್ರೆ ವಿಶ್ವ ಅಥವಾ ಪ್ರಪಂಚ. ಇಡೀ ಪ್ರಪಂಚದ, ಇಡೀ ವಿಶ್ವದ ಏನು ಆಲ್-ರೌಂಡ್ ಅಥ್ಲೆಟಿ ಅಂತ ಕರೀತಾರಂತೆ ರಾಫರ್ ಜಾನ್ಸನ್ ಅಂತ. ನೋಡಿ, ಅವಾಗ ಕಾಲು, ಎಡಗಾಲು ತುಂಡಾಗಿ ಬಿದ್ದು ಬೆಡ್ ರೆಸ್ಟ್ ಅಲ್ಲಿ ಇದ್ದಂತ ವ್ಯಕ್ತಿ ಇವತ್ತು ಆಲ್-ರೌಂಡ್ ಅಥ್ಲೆಟಿ ಇನ್ ದ ವರ್ಲ್ಡ್ ಅಂದ್ರೆ ಆಶ್ಚರ್ಯ ಆಗುತ್ತಾ ಇಲ್ಲ? ಆ ಮಾದರಿಯನ್ನಾಗಿ ಇಟ್ಕೊಂಡು ನಾವು ಕೂಡ ಸಾಧನೆಯನ್ನ ಮಾಡಬೇಕು. ಮುಂದೆ ನೋಡಿ, ಬೋತ್ ದೀಸ್ ಚಾಂಪಿಯನ್ಸ್. ಬೋತ್ ಅಂದ್ರೆ ಇಬ್ಬರು ಅಂತ. BOTH, ಬೋತ್ ಅಂದ್ರೆ ಇಬ್ಬರು ಅಂತ. ಯಾಕೆ ಇಬ್ಬರು? ಈ ಪಾಠದಲ್ಲಿ ಬಂದಂತ ಇಬ್ಬರು ಯಾರು? ವಿಲ್ಮರ್ ರುಡಾಲ್ಫ್ ಒಬ್ಳು, ಇಲ್ಲಿ ರಾಫರ್ ಜಾನ್ಸನ್. ಬೋತ್ ಅಂದ್ರೆ ಇಬ್ಬರು ಅಂತ. ಬೋತ್ ಚಾಂಪಿಯನ್ಸ್ ಅಂದ್ರೆ ಈ ಇಬ್ಬರು ಸಾಧಕರುಗಳು
ಯಾಡ್ ಎ ಡ್ರೀಮ್, ಕನಸನ್ನ ಹೊಂದಿದ್ರು. ಡ್ರೀಮ್ ಅಂದ್ರೆ ಕನಸನ್ನ ಹೊಂದಿದ್ರು. ದೇ ಸೆಟ್ ದೆಮ್ಸೆಲ್ಸ್ ಎ ಗೋಲ್ ಟು ಅಚೀವ್ ದ ಡ್ರೀಮ್. ಕನಸನ್ನ ಏನು ಹೊಂದಿದ್ರಲ್ಲ, ನಾವು ಸಾಧಿಸ್ತೀವಿ. ಡ್ರೀಮ್ ಅಂದ್ರೆ ಕನಸು ಅಂತ. ಡ್ರೀಮ್ ಅಂದ್ರೆ ಕನಸು. ಆ ಇಬ್ಬರು ಚಾಂಪಿಯನ್ಸ್ ಕನಸನ್ನ ಕಟ್ಕೊಂಡಿದ್ರು, ನಾವು ಚಾಂಪಿಯನ್ ಆಗೇ ಆಗ್ತೀವಿ, ಅದನ್ನ ಸಾಧಿಸ್ತೀವಿ ಅಂತ. ಅದನ್ನ ಕೊನೆಗೂ ಕೂಡ ತಮ್ಮ ಪ್ರಯತ್ನದಿಂದಲೇ ಏನು ಮಾಡಕ್ಕಾಗೋದಿಲ್ಲ. ಅವರು ಪ್ರಯತ್ನನೂ ಪಟ್ರು, ಬರೀ ಮನಸ್ಸು ಮಾಡಿದ್ರೆ ಅಷ್ಟೇ ಅಲ್ಲ, ಮನಸ್ಸು ಮಾಡಿದ್ರು, ಗುರಿಯನ್ನು ಇಟ್ಕೊಂಡಿದ್ರು, ಜೊತೆಗೆ ಪ್ರಾಕ್ಟೀಸು ಮಾಡ್ತಾ ಇದ್ರು, ಪ್ರಯತ್ನನೂ ಪಟ್ರು. ಏನಾಯ್ತು? ಅವರ ಕನಸು ಈಡೇರಿತು. ಅವರ ಕನಸು ನನಸು ಆಯ್ತು. ಯಾರು? ವಿಲ್ಮಾ ರುಡಾಲ್ಫ್ ಮತ್ತೆ ರಾಫರ್ ಜಾನ್ಸನ್. ಮುಂದೆ ನೋಡಿ, ದೇರ್ ಡ್ರೀಮ್ಸ್, ದೇರ್ ಅಂದ್ರೆ ಅವರ, ಡ್ರೀಮ್ಸ್ ಕೇಮ್ ಟ್ರೂ ಅಂಡ್ ದೇ ಬಿಕೇಮ್ ವರ್ಲ್ಡ್ ಫೇಮಸ್ ಅಥ್ಲೆಟಿಕ್ಸ್. ಇವರ ಕನಸು ನನಸಾಯ್ತು, ಇವರ ಕನಸು ನಿಜ ಆಯ್ತು. ಡ್ರೀಮ್ಸ್ ಕೇಮ್ ಟ್ರೂ ಅಂದ್ರೆ ಅವರ ಕನಸು ನಿಜ ಆಯ್ತು. ಕೊನೆಗೆ ಈ ಇಬ್ಬರು ಅಂದ್ರೆ ವಿಲ್ಮಾ ರುಡಾಲ್ಫ್ ಮತ್ತೆ ರಾಫರ್ ಜಾನ್ಸನ್, ಇವರ ಕನಸು ಏನು ಉನ್ನತವಾದದ್ದಿತ್ತು, ಪ್ರಯತ್ನನ ಪಟ್ರಲ್ಲ, ಕೊನೆಗೆ ನನಸಾಯ್ತು. ಕೊನೆಗೆ ವಿಶ್ವದ ಫೇಮಸ್ ಆಟಗಾರರಾದ್ರು. ಹಾಗಾಗಿಯೇ ಇಲ್ಲಿ ಲೇಖಕರು ನಿಮ್ಮ ಒಂದು ಪುಸ್ತಕದಲ್ಲಿ ಈ ಇಬ್ಬರು ಮಹಾನ್ ಸಾಧಕರ ಬಗ್ಗೆ ಹೇಳಿದರೆ, ನಾವು ಕೂಡ ಈ ರೀತಿಯಾದಂತಹ ಕಠಿಣ ಪರಿಸ್ಥಿತಿಯಲ್ಲಿದ್ದಂತವರು ಇಷ್ಟು ಉನ್ನತ ಮಟ್ಟಕ್ಕೆ ಏನು ಬಂದಿದ್ದಾರಲ್ಲ, ಇವರನ್ನೇ ನಾವು ಮಾಡೆಲ್ ಆಗಿ ತೆಗೆದುಕೊಂಡು, ಮಾದರಿಯಾಗಿ ತೆಗೆದುಕೊಂಡು, ಸಣ್ಣ ಸಣ್ಣ ಕಷ್ಟಗಳನ್ನೇ ನಾವು ದೊಡ್ಡದಂತ ಬಿಂಬಿಸದೆ, ಅರ್ಥ ಆಯ್ತಲ್ಲ, ಛಲವನ್ನ ಇಟ್ಕೊಂಡು ನಾವು ಕೂಡ ಹೆಚ್ಚಿನ ಸಾಧನೆಯನ್ನ ಮಾಡೋಣ. ನೀವೆಲ್ಲರೂ ಕೂಡ ಇಂಥವರ ಸಾಧಕಗಳನ್ನ ಮಾಡಲಾಗಿ ತೆಗೆದುಕೊಂಡು ನಿಮ್ಮ ಭವಿಷ್ಯದಲ್ಲಿ, ನಿಮ್ಮ ಫ್ಯೂಚರ್ ಅಲ್ಲಿ ನೀವು ಕೂಡ, ಅದು ಯಾವ್ದಾದ್ರೂ ಕ್ಷೇತ್ರ ಇರ್ಬೋದು, ಕ್ರೀಡೆ ಇರ್ಬೋದು, ಸಂಗೀತ ಇರ್ಬೋದು, ಯಾವುದೇ ಕ್ಷೇತ್ರ ಇರ್ಬೋದು, ಓದಿನಲ್ಲೂ ಇರಬೇಕು, ಆಟದಲ್ಲೂ ಇರಬೇಕು. ಎಷ್ಟೇ ಕಷ್ಟ ಇರುತ್ತೆ, ಕಷ್ಟ ಎಲ್ಲರಿಗೂ ಸುಖ ಇರಲ್ಲ, ಕಷ್ಟ ಅನ್ನೋದು ಇದ್ದೇ ಇರುತ್ತೆ. ಆ ಕಷ್ಟದಲ್ಲಿಯೇ ನಾನು ಸಾಧಿಸ್ತೀನಿ, ಚೆನ್ನಾಗಿ ಓದ್ತೀನಿ, ನಾನು ಇದೇ ಆಗ್ತೀನಿ ಅನ್ನುವಂತ ಗುರಿ ನಿಮ್ಮಲ್ಲಿ ಬರಲಿ ಅಂತ ಹಾರೈಸ್ತಾ ಈ ಪಾಠವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ.